ಏನು ಸರ್ ಇದು ಹೊಸ ಸ್ಕ್ಯಾಮು? ಯಾಕೆ ಸರ್ ಏನಾಯ್ತು? ನಮ್ಮೂರಲ್ಲಿ ಒಬ್ಬರು ಸೀನಿಯರ್ ಸಿಟಿಸನು ಬ್ಯಾಂಕಿಂದನೇ ಕಾಲ್ ಬಂದಿದೆ. ಬ್ಯಾಂಕ್ ಕಳಿಸಿದ ಲಿಂಕನ್ನೇ ಬ್ಯಾಂಕ್ ವೆಬ್ಸೈಟೇ ಎಂಟರ್ ಆಗಿದ್ದಾರೆ. ಅವರೇ OTP ಹಾಕಿದ್ದಾರೆ ಅವ್ರ ಮೊಬೈಲಲ್ಲೇ. ಆದರೂ 1.5 ಲಕ್ಷ ತಗೊಂಡಿದ್ದಾರೆ. ಸರ್ ಇದೆಲ್ಲ ಫಿಶಿಂಗು ಸರ್. ಆಲ್ರೆಡಿ ತಿಂಗಳಾನ್ಗಟ್ಲೆಯಿಂದ ಗೌರ್ಮೆಂಟ್ ಅವರೇ ಕಾಲರ್ ಟ್ಯೂನೆಲ್ಲ ಹಾಕಿ ಅವೇರ್ನೆಸ್ ಮೂಡಿಸ್ತಿದ್ದಾರೆ. ಅಷ್ಟಿದ್ರೂ ಈ ಥರ ಸೀನಿಯರ್ ಸಿಟಿಸನ್ಸ್ ಯಾವಾಗ್ಲೂ ವಿಕ್ಟಿಮ್ ಆಗೋದು. ಅಷ್ಟೆಲ್ಲ ಬಿಡಿ, ಈಗ ಅಕ್ಟೋಬರ್ 1ನೇ ತಾರೀಕಿಂದ ಯಾವುದೇ ಬ್ಯಾಂಕ್ದ ಅಫಿಷಿಯಲ್ ವೆಬ್ಸೈಟ್ ಬಂದರೆ ಕಡೆನಲ್ಲಿ ವೆಬ್ಸೈಟಲ್ಲಿ bank.in ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ SBI.bank.in, Kotak.bank.in ಆ ಥರ ಎಂಡಲ್ಲಿ bank.in ಅಂತ ಇದ್ದರೆ ಮಾತ್ರ ಅದು ಅಫಿಷಿಯಲ್ ಬ್ಯಾಂಕ್ ವೆಬ್ಸೈಟು. ಇನ್ನು ಮುಂದೆ ಯಾವುದೇ ಫಿಶಿಂಗ್ ಮಾಡೋರು ಈ ಥರ ಸ್ಕ್ಯಾಮ್ಸ್ಟರ್ಸು ಆ URL ಬಳಸೋದಕ್ಕಾಗಲ್ಲ. RBI ಇಂದ ಬರೀ ಬ್ಯಾಂಕ್ಸಿಗೆ ಮಾತ್ರ ಅಪ್ರೂವ್ ಆಗಿ bank.in ಅಂತ ಬರುತ್ತೆ. ಅಷ್ಟೇ ಅಲ್ಲದೆ ಯಾವುದೇ ಒಬ್ಬ ವ್ಯಕ್ತಿ ಈ ಥರ ಬ್ಯಾಂಕಿಂಗ್ ವೆಬ್ಸೈಟ್ ಮೇಲ್ಗಡೆ ಕಳಿಸಿ ಈ ಥರ ಲಿಂಕ್ ಕಳಿಸಿದ್ರೆ ಇನ್ಮೇಲೆ ಯಾರಿಗೂ ಓಪನ್ ಮಾಡೋದಕ್ಕೆ ಹೇಳಬೇಡಿ. ಮತ್ತು ಬ್ಯಾಂಕ್ ಯಾವತ್ತೂ ಈ ಥರ ಲಿಂಕ್ ಕಳಿಸಿ ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಹೇಳೋದೇ ಇಲ್ಲ ಸರ್. ಆಲ್ರೆಡಿ ಗವರ್ಮೆಂಟು ಬಡ್ಕಂತಿದ್ದಾರೆ 3-4 ತಿಂಗಳಿಂದ ಕಾಲರ್ ಟ್ಯೂನೆಲ್ಲ ಹಾಕಿ. ಆದಷ್ಟು ನಿಮಗೆ ಗೊತ್ತಿರೋ ಸುತ್ತಮುತ್ತದಲ್ಲೂ ಇನ್ಮೇಲೆ ಯಾರಿಗೆ ಆದರೂ ಸೀನಿಯರ್ ಸಿಟಿಸನ್ಸ್ಗೆ ಬ್ಯಾಂಕಿಂದ ಲಿಂಕ್ ಬಂದಿದ್ರೆ ಕಡೆಯಲ್ಲಿ bank.in ಅಂತ ಇದ್ದರೆ ಮಾತ್ರ ಅದು ಬ್ಯಾಂಕ್ ಅವ್ರದ್ದು. ಇಲ್ಲ ಈ ಥರ ಎಲ್ಲ ಸ್ಕ್ಯಾಮ್ಸ್ಟರ್ಸ್ಗಳದ್ದು ಅವೆಲ್ಲ. ಇನ್ನು ಮುಂದೆ ಆದರೂ ತಿಳಿಸಿ ಸರ್ ನಿಮ್ಮ ಸುತ್ತಮುತ್ತ ಎಲ್ಲರಿಗೂ. ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಸರ್ ಇದು. ಯಾರಿಗೂ ಗೊತ್ತಿರಲಿಲ್ಲ, ಎಲ್ಲರಿಗೂ ಕಳಿಸ್ತೀನಿ.